ಕಳೆದ 3 ದಶಕಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತೇಳಿ ಪ್ರತಿಭಟನೆ ನಡೆದಿದ್ದಾವೆ. ಎಷ್ಟೋ ಜನ ಹಿರಿಯರು ಸುತ್ತ ಈಗ ಅವರ ಜೀವ ತ್ಯಾಗ ಸುತ್ತನ್ನು ಮಾಡಿದ್ದಾರೆ. ಉದಾಹರಣೆಗೆ ಸಂಗಾಪುರ ಸಾಹೇಬರಾಗಲಿ, ಹತ್ಯಾಗೋಳ ಶಾಸಕರಾಗಲಿ, ಮುಂದೆ ಎನ್ ವಿ ಶೆಟ್ಟಿ ಸಾಹೇಬ್ರ ಮತ್ತು ಚಿಂಚಣಿ ಅಲ್ಲಂಪುರ ಸ್ವಾಮೀಜಿ ಸಾಕಷ್ಟು ಹಿರಿಯರೆಲ್ಲ ಜೀವ ತ್ಯಾಗ ಆಗಿ ಹೋದವರು ಜಿಲ್ಲಾ ಬೇಡಿ ತಿಳ್ಕೊಂಡಿದ್ದಾವೆ. ಆದರೆ ಇನ್ನೂ ತನಕ 3 ದಶಕಾದರೂ ಚಿಕ್ಕೋಡಿ ಜಿಲ್ಲಾ ಮಾಡಾಕ್ತಾ ಇಲ್ಲ. ಎಷ್ಟೊಂದು ಅನ್ಯಾಯ ನಮ್ಗೆ ಉತ್ತರ ಕರ್ನಾಟಕ ಯಾಕೆ ಅನ್ಯಾಯ ಆಗ್ತಿದೆ ಅಂದರೆ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಇಲ್ಲ, ಇಚ್ಛಾಶಕ್ತಿ ಕೊರತೆ. ಏನು ಅನುದಾನ ಐತಿ, ಫಂಡ್ ಐತಿ, ಎಲ್ಲ ದಕ್ಷಿಣ ಕರ್ನಾಟಕದಾಗ ಹೋಗ್ತೈತಿ. ಉತ್ತರ ಕರ್ನಾಟಕದಾಗ ಅದ್ರಾಗ ಬೆಳಗಾವಿ ಜಿಲ್ಲೆ ಎಂಥ ಪಾಪ ಮಾಡಿದ್ದೇವೆ ನಾವು ಜಾಗತಿಕವಾಗಿ ನಂಬರ್ 1 ಇದ್ದೇವೆ. ಅದ್ರ ಫೆಸಿಲಿಟಿ ಇಲ್ಲ ನಮಗೆ. ದಕ್ಷಿಣದಾಗ ಹೋದ್ರಿಂದ 10 ಲಕ್ಷ ಜನಸಂಖ್ಯೆಗೆ ಒಂದು ಜಿಲ್ಲಾ ಮಾಡಿದ್ದಾರೆ. ಆದರೆ ನಮಗೆ ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಜನಸಂಖ್ಯೆ 50 ಲಕ್ಷ ಜನಸಂಖ್ಯೆಗೂ ಅಷ್ಟ ಅನುದಾನ, 10 ಲಕ್ಷ ಜನಸಂಖ್ಯೆಗೂ ಅಷ್ಟ ಅನುದಾನ. ಅಲ್ಲಿ 15-20 ಕಿಲೋಮೀಟರ್ಗೆ ಒಂದು ಜಿಲ್ಲಾಗಳು ಮಾಡಿದ್ದಾರೆ. ಹಾಸನ ಆಗಲಿ, ಹಾವೇರಿ, ಆ ಕಡೆ ರಾಮನಗರ ಇವೆಲ್ಲ ಮಾಡಿದಾರೆ. ವಿಜಯನಗರ ಇವೆಲ್ಲ ವಿಜಯನಗರ ಶಾಸಕ ಇರೋದವ್ರ 26 ತಾರೀಕು ಅವ್ರು ಜಿಲ್ಲಾ ಮಾಡ್ಕೊಂಡ್ಬಂದಾರೆ. ಅಂಥ ಪ್ರಭಾವಿಗಳು ದಕ್ಷಿಣ ಕನ್ನಡದಾಗ ಇದ್ದಾರೆ ಜನಪ್ರತಿನಿಧಿಗಳು. ನಮ್ಮ ಜನಪ್ರತಿನಿಧಿಗಳು ಅಧಿವೇಶನ ಎಲ್ಲ ಸುತ್ತ ಮಾತಾಡಂಗಿಲ್ಲ. ಎಂಥ ನಮ್ಮ ದುರ್ಭಾಗ್ಯ ಆಗೈತಿ. ಎಲ್ಲ ಸರ್ಕಾರಗಳು ಅದು, ಕಾಂಗ್ರೆಸ್ ಸರ್ಕಾರ ಆಯ್ತು, BJP ಸರ್ಕಾರ ಆಯ್ತು, ಸಮ್ಮಿಶ್ರ ಸರ್ಕಾರ ಆಯ್ತು, ಎಲ್ಲ ಸರ್ಕಾರಗಳು ಅದು, JDS ಸರ್ಕಾರ ಆಯ್ತು. ನಮ್ಮ ಸರ್ಕಾರ ಬರೋಣ ಜಿಲ್ಲಾ ಮಾಡ್ಕೊಂಡ್ರೆ ಇಲೆಕ್ಷನ್ಗಿಂತ ಮೊದಲು ಹೇಳ್ತಾರೆ. ಇಲೆಕ್ಷನ್ ಆದ ನಂತರ ಅವ್ರೆಲ್ಲೋ ನಾವೆಲ್ಲೋ ಸುಳ್ಳು ಹೇಳ್ತಾರೆ. ಎಲ್ಲ ಸುಳ್ಳು ಹೇಳೋ ಸರ್ಕಾರ. ಅದಕ್ಕೆ ನಮಗೆ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಸಂಜು ಬಡಿಗೇರಿ ನೇತೃತ್ವದ ದಶಕಗಳು ನಾವು ಹೋರಾಟ ಮಾಡಾಕತ್ತಿದ್ದೆವು. ಇದು ಹೋರಾಟ ಈಗ ಮುಂದುವರಿದೈತಿ. ಒಂದು ವೇಳೆ ಈ ಬೆಳಗಾವದಾಗ ನಡೆದಂಥ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆಗಲಿಲ್ಲ ಅಂದ್ರೆ ಕಿತ್ತೂರು ಕರ್ನಾಟಕ ಪ್ರತ್ಯೇಕ ರಾಜ್ಯ ನಾವು ಬೇಡ್ತೇವೆ. ತೆಲಂಗಾಣ ಮಾದರಿಯೊಳಗೆ ಉಗ್ರ ಹೋರಾಟ ಮಾಡ್ತೇವೆ. ಸರ್ಕಾರಕ್ಕೆ ಹೆಸರು ಕೊಡ್ತೇವೆ. ಮೂಡಲೇನೈತಿ ಚಿಕ್ಕೋಡಿ ಜಿಲ್ಲೆ ಮಾಡಬೇಕು ಮತ್ತು ಗೋಕಾಕ್ ಜಿಲ್ಲೆ ಮಾಡೋದು ನಮ್ದೇನು ಅಭ್ಯಂತರ ಇಲ್ಲ. ನೀವು ಗೋಕಾಕು ಮಾಡಿರಿ, ಅಥಣಿ ಮಾಡಿರಿ, ಬೈಲಹೊಂಗಲ ಮಾಡಿರಿ, ನಾವೇನು ಕೇಳಂಗಿಲ್ಲ. ಅದು ಚಿಕ್ಕೋಡಿ ಜಿಲ್ಲಾ ಮತ್ತು ಆಗಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೀವು ಇನ್ನು ನಮ್ಮ ಜೀ ಕನ್ನಡ ಮೀಡಿಯಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜೀ ಕನ್ನಡ ಮೀಡಿಯಾ.